ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಿಮಗೆಲ್ಲ ಗೊತ್ತಿರೋಂಗೆ ನಾನು ಹಿಮಾಲಯನ್ ತೊಗೊಂಡೆ. ನಾನು ನಮ್ಮ ಏನು ಲದಾಖ್ ರೈಡ್ ಮಾಡೋಣ ಅಂತೇಳಿ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ಸರ್ವಿಸ್ ರಿಕ್ವೈರ್ಮೆಂಟ್ ಇತ್ತು. ಆ್ಯಕ್ಚುಲಿ ನಾವು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡ್ಮೇಲೆ ಅದು ಹಿಸ್ಟ್ರಿ ನಮಗೆ ಆ್ಯಕ್ಚುಲಿ ಗೊತ್ತಿರೋಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಏನೇ ಹೇಳಿದ್ರು ಒಂದು ರೌಂಡ್ ನಾವು ಸರ್ವಿಸ್ ಮಾಡಿಸ್ಲೇಬೇಕಲ್ವ. ಹಾಗಾಗಿ ನಮ್ಮ ಮೆಕಾನ್ ವೀಲ್ ಕೃಷ್ಣ ಹತ್ರ ಬಂದಿದ್ದೀನಿ. ಹಲೋ ಕೃಷ್ಣ. ಹಲೋ ನಮಸ್ಕಾರ. ಎಲ್ಲದು ತುಂಬ ದಿವಸಗಳ ನಂತರ ಸೊ ಮೆಕಾನ್ ವೀಲ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಕೃಷ್ಣಂದು. ಸೊ ಹಾಗೆ ನನ್ನ ಗಾಡಿಗೆ ಸ್ವಲ್ಪ ಅದು ಹೇಳಿದೆ ಲಾಸ್ಟ್ ಟೈಮು, ಬ್ರೇಕ್ ಮಿಸ್ಸಿಂಗ್ ಇದೆ. ಇದು ಒಂದೇ ಸತಿ ಫುಲ್ಲು ಫ್ರೀ ಆಗಿಬಿಡುತ್ತೆ ರನ್ನಿಂಗಲ್ಲಿದ್ದಾಗ. ಹಾಗಾಗಿ ಗಾಡಿ ಸ್ಪೀಡಾಗಿ ಓಡಿಸೋಕೆ ಕಾನ್ಫಿಡೆಂಟೇ ಸಿಗ್ತಾ ಇಲ್ಲ. ಅದು ಬಿಟ್ಟರೆ ಇನ್ನು ನಕಲ್ ಗಾರ್ಡು ಅದು ಇದೆಲ್ಲ ಸ್ವಲ್ಪ ಇನ್ಸ್ಟಾಲೇಷನ್ ಇತ್ತು. ಲೈಟ್ಸ್ ಒಂದು ಪ್ಲ್ಯಾನ್ ಇತ್ತು, ಬಟ್ ಅದು ಚೇಂಜ್ ಆಗಿದೆ, ನೋಡಬೇಕು. ಹಾಗೆ ನನಗೆ ಸಿಕ್ಕಾಪಟ್ಟೆ ಹೀಟ್ ಹೊಡಿತಿದೆ, ಬಟ್ ಎಲ್ಲರೂ ಕಾಮನ್ ಅಂತ ಹೇಳ್ತಿದ್ದಾರೆ ಹಿಮಾಲಯನಲ್ಲಿ. ಇನ್ನು ಹೀಟ್ ಅನ್ನಿಸ್ತಾ ಇದೆಯಾ? ಅದು ನಾನು ಇಲ್ಲಿ 40ವರೆಗೂ ಹೋಗುತ್ತೆ ಒಂದೊಂದ್ಸತಿ. ಇಂಜಿನ್ ಆಯಿಲು ವೀಕ್ ಆಗಿರುತ್ತೆ, ಇಂಜಿನ್ ಆಯಿಲ್ ಲೆವೆಲ್ ಕಾಣ್ತಿಲ್ಲ. ಹೌದಾ? ನಿಲ್ಸಿದ್ರೆ ಇಂಜಿನ್ ಆಯಿಲ್ ಲೆವೆಲ್ ಕಾಣಬೇಕು, ಕಾಣ್ತಿಲ್ಲ. ಬಗ್ಸಿದ್ರೆ ಬರ್ತದೆ ಇಂಜಿನ್ ಆಯಿಲ್. ಓಕೆ ಫುಲ್ಲಿ ಸಿಂಥೆಟಿಕ್ ಒಳ್ಳೇದಾ ಸೆಮಿ ಸಿಂಥೆಟಿಕ್ ಒಳ್ಳೇದಾ ಕೃಷ್ಣ? ಸೆಮಿ ಸಿಂಥೆಟಿಕ್ ಸಾಕು, ಯಾಕಂದರೆ ಲಿಕ್ವಿಡ್ ಕೂಲ್ಡ್ ಅಲ್ಲ. ಹಾಂ ನಾರ್ಮಲ್ ಏರ್ ಕೂಲ್ಡ್ ಅಲ್ವಾ. ಸಿಂಥೆಟಿಕ್ ಸಾಕು. ಇದಕ್ಕೆ 500 ಬಂದರೆ ಹಾಕಿದ್ರೆ ಸಾಕು. 500 ಇಲ್ಲ ಕಂಪ್ನಿಯವರು ಹೇಳ್ತಿರೋರು 20,000 ಒಂದ್ಸರಿ ಆಯಿಲ್ ಚೇಂಜ್ ಮಾಡಿ. 20,000 ಅದೆಲ್ಲ ನಾನು ಅಷ್ಟೇ. ಯಾವ್ದು ಈ ಥರ ಆಗ್ಬಿಟ್ಟಿರ್ತದೆ ಆಯಿಲ್. ಆಮೇಲೆ 20,000 ಚೇಂಜ್ ಮಾಡಿಬಿಟ್ರೆ ಎಲ್ಲ ಬಂದಿರುತ್ತೆ. ಆಯಿಲ್ ಜೊತೆ ಇಂಜಿನ್ ಚೇಂಜ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಸರ್ವಿಸ್. ಹಾಗಾಗಿ ಕೃಷ್ಣ, ಆಮೇಲೆ ಇದು ಇಂಡಿಕೇಟರ್ ಹಿಂದಕ್ಕೆ ಹಾಕಬೇಕು. ಅದ್ರದ್ದು ಕನೆಕ್ಟ್ರ್ ತಂದಿದ್ದೀನಿ. ಆಮೇಲೆ ಇದು ಇವಾಗ ಬರುವಾಗ ಹಿಂದೆಯಿಂದ ಬಂದು ಇಕ್ಬಿಟ್ರೆ ಇನ್ನೇನು ಮಾಡೋದು? ಸಣ್ಣ ಪುಟ್ಟದಕ್ಕೆಲ್ಲ ನಾವು ಇಳಿದು ಜಗಳ ಮಾಡಿ ಕಟ್ಕೊಡು ಅಂತ ಹೇಳೋಕ್ಕಾಗಲ್ಲ. ಹಾಕೊಂಡ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಇದು ನಿಜವಾಗಿ ಸೇಫ್ ಜಾಗದಲ್ಲಿದೆ. ಅಲ್ಲೇ ಇರಲ್ಲ, ಅಲ್ಲಿ ಹಿಂದ್ಗಡೆ ಬ್ಯಾಗ್ ಹಾಕಿದ್ರು ಟಾಪ್ ಬಾಕ್ಸ್ ಬರುತ್ತೆ, ಸೈಡ್ ಬಾಕ್ಸ್ ಇದೆ, ಪ್ಯಾನರ್ ಬಾಕ್ಸ್. ಪ್ಯಾನರ್ಸ್ ಹಾಕಿದ್ರು ಇದು ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ, ಒಳಗೆ ಸೇಫ್ ಆಗಿರುತ್ತೆ. ಓಕೆ, ಇಲ್ಲ ಹಾಕಿದಾಗ ಸೇಫ್. ಬಟ್ ಹಿಂದ್ಗಡೆ ಇವಾಗ ಇಂಡಿಕೇಟರ್ ಗೊತ್ತಾಗುತ್ತಾ? ಕಾಣುತ್ತೆ, ಬೇಕಾದ್ರೆ ನೋಡಿ. ಓಕೆ ಓಕೆ. ಬೇರೆ ಇದು ಇಲ್ಲಿಗೆ ಹಾಕೋದು ಬೇಡ ಅಂತ್ಯಾ? ಬೇಡ. ಓಕೆ, ಕೂಡ ಅಲ್ಲಿಗೆ ಹಾಕಿಲ್ಲ, ಅಲ್ಲೇ ಇದೆ ಅದು. ಓಕೆ, ಸೇಫ್ ಜಾಗ, ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ, ಟಚ್ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಹೊಡೆದೋಗಿರುತ್ತೆ ಹಿಂದೆ ಗುದ್ದಾಗ ಮಾಡಿದಾಗೆಲ್ಲ ಇಂಡಿಕೇಟ್ರು. ಬಂಜಿ ಗಾರ್ಡ್ ಹಾಕ್ಬೇಕಾದ್ರೆ ಅದಕ್ಕೆ ಸಿಗಾಕೊಂಡು. ಓಕೆ, ಇದು ಬ್ರೇಕ್ ಪ್ಯಾಡ್ಸು ಕೃಷ್ಣ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡಬೇಕಲ್ಲ? ಓಕೆ, ಫ್ರಂಟ್ ಟು ಬ್ಯಾಕ್ ಬ್ರೇಕ್ ಫುಲ್ ಏರ್ ಔಟ್ ಆಯಿಲ್ ಎಲ್ಲ ಡೌನ್ ಮಾಡಿ ಎರಡೂ ಫುಲ್ ಆಯಿಲ್ ಎಲ್ಲ ಚೇಂಜ್ ಮಾಡ್ತೀನಿ, ಬ್ರೇಕ್ ಆಯಿಲ್ ಇಂಜಿನ್ ಆಯಿಲ್. ಓಕೆ, ಆಮೇಲೆ ನಾನು ಇದ್ರ ಒಳಗಡೆ ಒಂದು ಇದು ಬರುತ್ತಲ್ಲ ಪಾಟು, ಅದೇನೋ ಏನಂತಾರೆ ಅದಕ್ಕೆ ತೋರಿಸ್ತೀನಿ ನೋಡ. ಅಲ್ಲ, ಮಾಸ್ಟರ್ ಸಿಲಿಂಡ್ರದ್ದು ಏನೋ ಅದು ತಂದಿದ್ದೀನಿ ನಾನು, ಯಾಕಂದರೆ ಹೊರಗಡೆ ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ನಮ್ಮ ವೀಕ್ ಇದೆ ಸಸ್ಪೆನ್ಷನ್. ಓಕೆ, ನಮ್ಮ ಕೃಷ್ಣಂಗೆ ಇವಾಗ ನಮ್ಮ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತಿದ್ದಾನೆ, ನೋಡೋಣ. ಇದು ಬ್ರೇಕ್ ಒಂದೊಂದ್ಸತಿ ಫುಲ್ ಹೋಗ್ಬಿಡುತ್ತೆ, ಪಂಪ್ ಮಾಡ್ಕೋಬೇಕು, ಆಮೇಲೆ ಬರುತ್ತೆ. ಇವಾಗ ಇದೆ ಇಲ್ಲಲ್ಲ? ಇವಾಗಿದೆ. ಒಂದು 10 ಕಿಲೋಮೀಟ್ರ್ ಹೋಗ್ತಾ ಇದ್ದಂಗೆ ಹೋಗ್ಬಿಡುತ್ತೆ, ಮತ್ತೆ ಪಂಪ್ ಮಾಡಿದ್ರೆ ಮತ್ತೆ ಇದೊಳಗೆ ಹ್ಯಾಂಡ್ಲಂಗೆ ಕ್ರಾಸ್ ಇದೆ ಏನಲ್ಲ ಅಂತ ನೋಡ್ಕೊಬೋದು. ಫುಲ್ ಆಲ್ರೌಂಡು. ಓಕೆ, ಫೈನಲ್ ಆಗಿ ನಮ್ಮ ಹಿಮಾಲಯನ್ನ ನಮ್ಮ ಕೃಷ್ಣನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 13-15 ಸ್ಟೆಪ್ಸ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಎಲ್ಲ ಕಳಿಸಿದ್ದೀನಿ. ನಿಮ್ಗೆ ನೋಡ್ಬೋದು, ಈ ಕಡೆ ಲೆಫ್ಟ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ ನನ್ನ ಕಡೆಯಿಂದ ಏನೇನು ಅಂತ. ಮಿಕ್ಕಿದ್ದು ನಮ್ಮ ಕೃಷ್ಣ ಚೆಕ್ ಮಾಡ್ತಾನೆ. ಕೃಷ್ಣ ABS ಆನ್ ಆಫ್ ಎಲ್ಲ ಅದು ಗೊತ್ತಾಗಿಲ್ಲ ನನಗೆ, ಅದೇ ಚೆಕ್ ಮಾಡ್ಕೊಂಡು. ನೀವು ಆಫ್ ಮಾಡ್ಕೊಂಡೆಲ್ಲ ಓಡಿಸೋಕ್ಕಾಗಲ್ಲ. ಹೌದಾ? ಆಮೇಲೆ ಇರಲ್ಲ, ಬಟ್ ರನ್ನಿಂಗಲ್ಲಿ ಇದು ಲೈಟ್ ಹೋಗ್ಬಿಡುತ್ತಲ್ವಾ? ಓಕೆ, ಹೋಯ್ತು ಅಂದರೆ ಕರೆಕ್ಟಾಗಿದೆ ಅಂತನಾ? ಓಕೆ, ಸೂಪರ್. ಸೊ ಗಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತು ಡೇಟ್ ಬಂದುಬಿಟ್ಟು ಶನಿವಾರ 10ನೇ ತಾರೀಕು. 10ನೇ ತಾರೀಕು 1:30. ಸ್ವಲ್ಪ ನೀಟಾಗಿ ಕೇರ್ಫುಲ್ಲಾಗಿ ನೋಡಿ ಮಾಡಿ. ನಿಮ್ದು ಏನು ಗಾಡಿ ಇದೆಯಲ್ಲ ಬಂಬಲ್ ಬಿ, ಅದೇ ಥರ ನಮ್ಮದು ನೋಡಿ ಮಾಡಿ. ಗೇಟ್ ಒಳಗೆ ಎಂಟ್ರ್ ಆದ್ಮೇಲೆ ನನ್ನ ಗಾಡಿ ಅಷ್ಟೇ. ಓಕೆ, ಫೈನಲ್ ನಡೀರಿ. ಇವಾಗ ನಮ್ಮ ಗಾಡಿ ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ಈ ಡೇಟಲ್ಲಿ ನೀವು ಅನ್ಕೋತಾ ಇರ್ಬೋದು ಲದಾಖ್ ಹೆಂಗೆ ಹೋಗ್ತೀರಾ, ಹಿಂಗೆ ರಿಸ್ಟ್ರಿಕ್ಷನ್ಸ್ ಇದೆ ಅಂತ. ಬಟ್ ಟೂರಿಸಮ್ಗೆಲ್ಲ ಪರ್ಮಿಷನ್ ಇದೆ. ಏನೋ ಒಂದು 10 ವರ್ಷದ ಕನಸು ನಂದು ಲದಾಖ್ ರೈಡು. ಈ ಸತಿ ಹೆಂಗಾದರೂ ಮಾಡಿ ಕಂಪ್ಲೀಟ್ ಮಾಡಲೇಬೇಕು. ಅಟ್ಲೀಸ್ಟ್ ನಾನು ಫುಲ್ ಸರ್ಕ್ಯೂಟ್ ಮಾಡಿಲ್ಲ ಅಂದ್ರೂ ಮನಾಲಿ ಮೇಲೆ ಹೋಗಿ ಲದಾಖ್ನ ಮುಟ್ಟಿ ಬರಬೇಕು ಅನ್ನೋ ಒಂದು ಆಸೆಯಲ್ಲಿ ಹೋಗ್ತಾ ಇದ್ದೀನಿ.
ನೋಡೋಣ ಹೆಂಗಾಗುತ್ತೆ ಏನು ಅಂತ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇದೇ ರೀತಿ ಇತ್ತು ಅಂದರೆ ಲದಾಖ್ ಏನು ಈ ಥರ 10 ಪ್ಲೇಸಸ್ ಕೂಡ ಕವರ್ ಮಾಡ್ಬೋದು. ಇನ್ನೇ ಸಪೋರ್ಟ್ ಮೊನ್ನೆ ಗಾಡಿ ಎಲ್ಲ ಬಿಟ್ಟೋಗಿದ್ವಿ ಸರ್ವಿಸ್ಗೆ, ಎಲ್ಲ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟ್ ಸರ್ವಿಸ್ ಆಗಿ ಲೈಟ್ಸ್ ಆಗಿರ್ಬೋದು ಮತ್ತು ಬಾರ್ಕ್ ಬಸ್ಟರು ಹಾಗೆ ಮ್ಯಾಟಾಕ್ ಸ್ವಿಚ್ ಇಲ್ಲಿದೆ ಈ ಕಡೆಗೆ. ಇದು ಬಂದುಬಿಟ್ಟು ನಾನು ಪೋಟ್ರಾನಿಕ್ಸ್ದು ಚಾರ್ಜಿಂಗ್ ಸಾಕೆಟ್ ಹೇಳಿದ್ದೆ. ಇದು ಆ್ಯಕ್ಚುಲಿ ವಿತ್ ಅಡಿಷ್ನಲ್ ಬರೋಲ್ಲ, ಇದೆಲ್ಲ ಕೃಷ್ಣನೇ ರೆಡಿ ಮಾಡಿಸಿರೋದು ಹಾಕಿರೋದು. ಇದೊಂದು ಪ್ರೋ ಟ್ಯಾಪ್ದು ಒಂದು ಹಾಕಿದ್ದೀನಿ, ವೈರಿಂಗ್ ಎಲ್ಲ ಇಲ್ಲಿ ಬಂದಿದೆ. ಸೊ ಮೇನಾಗಿ ಇದೊಂದು ಮ್ಯೂಸಿಕ್ ಸಿಸ್ಟಮ್ಮು, ಇದೊಂದು ಟಾಪ್ ಬಾಕ್ಸ್, ಇಷ್ಟು. ಸೊ ಇನ್ನು ಸೈಡ್ ಪ್ಯಾನಲ್ಸ್ ಎಲ್ಲ ಇದೆ, ಅದರ ನಿಮಗೆ ಮನೇಲಿ ಹೋಗಿ ತೋರಿಸ್ತೀನಿ. ಇವಾಗ ಟ್ಯಾಂಕ್ ಫಿಟ್ಟಿಂಗ್ ಆಗಿ ಫೈನಲ್ ಫಿಟ್ಟಿಂಗ್ ಆಗ್ತಾಯಿದೆ. ನಮ್ಮ ಕೃಷ್ಣ ಫೈನಲ್ ಫಿಟ್ಟಿಂಗ್ ಮಾಡ್ತಾ ಇದ್ದಾನೆ ಇವಾಗ ಎಲ್ಲ. ಫೈನಲ್ ಆಗಿ ನಮ್ಮ ಗಾಡಿ ಎಲ್ಲ ಸರ್ವಿಸ್ ಆಗಿದೆ. ಟಾಪ್ ಬಾಕ್ಸ್ ರ್ಯಾಕ್ ಫಿಟ್ ಮಾಡಬೇಕಾಗಿತ್ತು, ಹಾಗೆ ರ್ಯಾಕ್ ಕೂಡ ಫಿಟ್ ಆಗಿದೆ. ಇದರಲ್ಲಿ ನಾನು ಏನು ಆ್ಯಪಲ್ ಕಾರ್ ಪ್ಲೇ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ ಕೃಷ್ಣ ಕಡೆಯಿಂದನೇ. ಆ್ಯಪಲ್ ಕಾರ್ ಪ್ಲೇ, ಆಮೇಲೆ ಇದೊಂದು ಚಾರ್ಜರು ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ, ಇಲ್ಲೇ ಬರುತ್ತೆ. ನಿಮಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಬ್ಯಾಟ್ರಿ ವೋಲ್ಟೇಜ್ ಕೂಡ ತೋರಿಸುತ್ತೆ, ಹಾಗೆ ಮೊಬೈಲ್ ಹೋಲ್ಡರ್ ಎಮರ್ಜೆನ್ಸಿಗೆ, ಬಾರ್ಕ್ ಬಸ್ಟರ್ಸು, ಆಮೇಲೆ ಮ್ಯಾಡ್ ಡಾಗ್ ಲೈಟು. ಇದು ಬಲ್ಬ್ ಬಂದ್ಬಿಟ್ಟು LED ಇತ್ತು, ಚೇಂಜ್ ಮಾಡಿಸಿದ್ದೀನಿ, ನಾರ್ಮಲ್ ಹಾಲೋಜನ್ ಲೈಟ್ ಹಾಕ್ಸಿದ್ದೀನಿ. ಹಾಗೆ ಕಂಪ್ಲೀಟ್ ಇಂಜಿನ್ ಆಯಿಲ್ ನೋಡ್ಬೋದು ಇಲ್ಲಿ. ಮುಂಚೆ ಹಿಂಗೆ ಕಾಣಿಸ್ತಿರಲಿಲ್ಲ, ಫುಲ್ ಕಪ್ಪಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ ಇಂಜಿನ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ. 2 ಬ್ರೇಕ್ ಬುಷು, ಆಮೇಲೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಆಗಿದೆ. ಇನ್ನು ನಾರ್ಮಲಾಗಿ ಹಿಂದೆ ಮುಂದೆದು ಕ್ಯಾಮ್ರಾ ಬರುತ್ತೆ, ಕ್ಯಾಮ್ರಾ ಹಾಕ್ಸಿದ್ದೀನಿ. ಥ್ಯಾಂಕ್ ಯು ಕೃಷ್ಣ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೊ ಮಚ್ ಜರ್ನಿ. ಓಕೆ, ಸ್ವಲ್ಪ ಟಿಪ್ಸ್ ಎಲ್ಲ ಶೇರ್ ಮಾಡಿದ್ದಾನೆ ಕೃಷ್ಣ, ಹೆಂಗೆ ಏನು ಯಾವ ಥರ ಅಂತ. ಇನ್ನು ಆ ಕಡೆ ಪ್ಯಾನಲ್ ಬರೋ ಬಾಕ್ಸ್ ಎಲ್ಲ ಹಾಕ್ಸಿದ್ರೆ ಇನ್ನೂ ಸ್ವಲ್ಪ ಎದ್ದು ಕಾಣುತ್ತೆ ಗಾಡಿ. ಓಕೆ ಸರಿ, ನಡೀರಿ ಹೊರಡೋಣಂತೆ. ಇಲ್ಲಿಗೆ ಗಾಡಿ ತಂದು ಬಿಟ್ಟಿದ್ದು ಮತ್ತು ಗಾಡಿ ಸರ್ವಿಸ್ ತೊಗೊಂಡಿದ್ದು ಹೋಗಿ ಒಂದೇ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗು ಇನ್ನೂ ಪ್ರಿಪ್ರೇಷನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ತೋರಿಸ್ತೀನಿ. ಮತ್ತೆ ಸಿಗೋಣ ನಮ್ಮ ಹೊಸ ವೀಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.